ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ಶೂರೆನ್ಸ್ ಹೆಸರಿನಲ್ಲಿ ಆಸ್ಪತ್ರೆಗಳಲ್ಲಿ ರೋಗಿಗಳ ಹಣ ಲೂಟಿ ಮಾಡಲಾಗ್ತಾ ಇದೆ. ಖಾಸಗಿ ಆಸ್ಪತ್ರೆಗಳ ವಿರುದ್ಧವಾಗಿ ಈ ರೀತಿ ಉದ್ಯಮಿ ಸುರೇಶ್ ರಾಜ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಸುರೇಶ್ ರಾಜ್ ಅವರ ಜೊತೆಗೆ ಚಿಟ್ ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ಖಾಸಗಿ ಆಸ್ಪತ್ರೆಗಳಲ್ಲಿ ಈಗಾಗಲೇ ರೋಗಿಗಳಿಗೆ ಬಿಲ್ನ ಮುಖಾಂತರ ಬರೆ ಎಳೆಯೋದು ಈಗಾಗಲೇ ಕಾಮನ್ ಆಗಿದೆ. ಬಹುತೇಕ ರೋಗಿಗಳು ಕೂಡ ಇದೇ ಒಂದು ಆರೋಪವನ್ನು ಮಾಡ್ತಾರೆ. ಹಾಗೆಯೇ ಇನ್ಶೂರೆನ್ಸ್ ಹೆಸರಲ್ಲಿ ಕೂಡ ಬಹುತೇಕ ಬಿಲ್ಗಳನ್ನು ಹಾಕುವಂಥದ್ದು. ಸೊ ಇದರಿಂದ ನೊಂದವ್ರು ನಮ್ಮ ಜೊತೆ ಒಬ್ಬರು ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡುವ. ಸರ್, ಈಗ ನೀವು ಅಡ್ಮಿಟ್ ಆಗಿದ್ರಿ, ಏನಾಗಿತ್ತು ಹಾಸ್ಪಿಟಲಲ್ಲಿ? ಯಾಕಂದರೆ ಪ್ರತಿದಿನ ಕೂಡ ಆ ಮನುಷ್ಯ ಆದವನಿಗೆ ಆರೋಗ್ಯದಲ್ಲಿ ಏರ್ಪೇರ್ ಆಗುತ್ತೆ. ಈ ಸಂದರ್ಭದಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರೆ. ಅದಾದಮೇಲೆ ರಿಕವರಿ ಆದಮೇಲೆ ಡಿಸ್ಚಾರ್ಜ್ ಆಗೋ ಸಂದರ್ಭದಲ್ಲಿ ಬಿಲ್ಗಳ ಲೀಸ್ಟೇ ಬರುತ್ತೆ. ಸೊ ಎಲ್ಲೋ ಒಂದು ಕಡೆ ಇನ್ಶೂರೆನ್ಸು ಕರೆಕ್ಟಾಗಿ ಅಂದರೆ ಹಣ ಕಟ್ಟಿದಾಗ ಕ್ಲೇಮ್ ಆಗಲ್ಲ. ನಿಮ್ಗೆ ಏನಾಗಿದೆ ಸರ್? ನೋಡಿ ಮೇಡಮ್, ಈಗ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಹಾಸ್ಪಿಟಲ್ಸು ಅಥವಾ ಯಾವುದೇ ಹಾಸ್ಪಿಟಲ್ಸು, ಇನ್ಶೂರೆನ್ಸ್ ಕಂಪ್ನೀಸು, ದೊಡ್ಡ ದೊಡ್ಡ ಇನ್ಶೂರೆನ್ಸ್ ಕಂಪ್ನೀಸು ಎಲ್ಲ ನಮ್ಮಲ್ಲಿ ಇರೋಂಥ ದೇಶವಾಸಿಗಳು ಏನು ಮಾಡ್ತಾರೆ, ಇನ್ಶೂರೆನ್ಸ್ ಮಾಡ್ತಾರೆ. ಅದು ಸೇಫ್ಟಿಗೋಸ್ಕರ. ನಾಳೆ ದಿವಸ ಏನೋ ಹೆಚ್ಚು ಕಮ್ಮಿ ಆಯಿತು ಅಂದರೆ, ಅಥವಾ ಬಿಸ್ನೆಸ್ಮೆನ್ಸ್ ಆಗಲಿ ಅಥವಾ ಯಾರೇ ನೌಕರರಾಗಲಿ ರೈತರಾಗಲಿ ಯಾರೇ ಒಬ್ಬರು ಇನ್ಶೂರೆನ್ಸ್ ಮಾಡಿಸೋದು ಏನಕ್ಕಂದರೆ, ನಾಳೆ ದಿವಸ ಏನೋ ಹೆಚ್ಚು ಕಮ್ಮಿ ಆದರೆ ಫ್ಯಾಮ್ಲಿ ಮೇಲೆ ಅಥವಾ ತನ್ನ ಮೇಲೆ ಬರ್ಡನ್ ಬೀಳಬಾರ್ದು, ಬರ್ಡನ್ ಬರಬಾರ್ದು ಅಂತ ಮಾಡ್ತಾರೆ. ಈಗ ಇನ್ಶೂರೆನ್ಸ್ ಮಾಡಿಸ್ಕೊಬೇಕಾದ್ರೆ ಸುಲಭವಾಗಿ ಮಾಡಿಸ್ಕೊಂಬಿಡ್ತಾರೆ ಇನ್ಶೂರೆನ್ಸ್ ಮಾಡಬೇಕಾದ್ರೆ ಯಾರಿಗೂ ಅಷ್ಟು ಗೊತ್ತಿರಲ್ಲ. ಇನ್ಶೂರೆನ್ಸ್ ಮಾಡಬೇಕು, ಇನ್ಶೂರೆನ್ಸ್ ಇದೆ ಅಷ್ಟೇ. ಡೀಟೇಲಾಗಿ ತನ್ನ ಫುಲ್ಲು ಡೀಟೇಲ್ಸ್ ತಗೊಂಡು ಇನ್ಶೂರೆನ್ಸ್ ಏಜೆಂಟ್ ಯಾರು ಇರ್ತಾರೆ, ಇನ್ಶೂರೆನ್ಸ್ ಕಂಪ್ನಿ ಯಾರು ಇರ್ತಾರೆ, ಇನ್ಶೂರೆನ್ಸು ಮಾಡಿಸ್ಬೇಕು. ಯಾಕಂದರೆ ಆ ವ್ಯಕ್ತಿಗೇನೂ ಗೊತ್ತಿರಲ್ಲ, ಪಾಪ ಫಸ್ಟ್ ಟೈಮ್ ಮಾಡ್ತಾ ಇರ್ತಾರೆ, ಅವ್ರಿಗೇನೂ ಗೊತ್ತಿರಲ್ಲ. ಯಾವಾಗ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಅಥವಾ ಟ್ರೀಟ್ಮೆಂಟ್ ತೊಗೊಳ್ತಾರೋ ಆವಾಗ ಬಂದ್ಬಿಟ್ಟು ಇನ್ಶೂರೆನ್ಸ್ ಕಂಪ್ನಿ ಆಗಲಿ ಅವಾಗ ಹಾಸ್ಪಿಟ್ಲ್ ಆಗಲಿ ಖಾತೆನ ತೆಗಿತಾರೆ. ಆವಾಗ ತನ್ನ ರಾಗನ ತೆಗಿತಾರೆ. ಆವಾಗ ನೀವು ಇದು ಮಾಡಿಸಿಲ್ಲ ಅದು ಮಾಡಿಸಿಲ್ಲ, ನೀವು ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ ಅಂತ. ಪಾಪ ಇವರು ಸುಮಾರು ವರ್ಷಗಳಿಂದ ಇನ್ಶೂರೆನ್ಸ್ ಕಟ್ಕೊಂಡೋಗಿರ್ತಾರೆ. ಯಾವಾಗ ಇವರಿಗೆ ಬಂದ್ಬಿಟ್ಟು ಪ್ರಾಬ್ಲಮ್ ಆಗಿ ಇನ್ಶೂರೆನ್ಸ್ ಕ್ಲೇಮ್ ಆಗಬೇಕು ಆವಾಗ ಬಂದ್ಬಿಟ್ಟು ಖಾತೆ ತೆಗಿತಾರೆ. ಅದು ಒಂದು ದೊಡ್ಡ ಮಾಫಿಯಾ ನಡೀತಾ ಇದೆ. ಇನ್ಶೂರೆನ್ಸು ಪ್ಲಸ್ ಹಾಸ್ಪಿಟ್ಲು ಇಬ್ಬರು ಸೇರಿ ನಡೆಸೋಂಥ ಕೆಲಸ ಇದು. ಈಗ ನಿಮಗೆ ಯಾವ ರೀತಿ ಇದರಿಂದ ತೊಂದರೆ ಆಗಿದೆ ಸರ್? ನೋಡಿ ಮೇಡಮ್, ಈಗ ಬಂದ್ಬಿಟ್ಟು ನಾನು ಇನ್ಶೂರೆನ್ಸು ಮಾಡಿಸಿದ್ದೀನಿ. ಇನ್ಶೂರೆನ್ಸ್ ಬಂದ್ಬಿಟ್ಟು ಫಸ್ಟ್ ಕ್ಲೇಮ್ ಆಗಬೇಕು, 100% ಕ್ಲೇಮ್ ಆಗಬೇಕು. ನಾವು ಏನು ಒಂದು ಪೈಸೆ ಕಟ್ಟಬಾರ್ದು. ಅದು ಎಷ್ಟು ಲಕ್ಷನಾಗಲಿ ಎಷ್ಟು ಕೋಟಿನಾಗಲಿ ಅದು ನಾವು ಕಟ್ಟಂಗಿಲ್ಲ. ಅದು ಏನಾಗುತ್ತೆ, ನೋಡ್ತಾರೆ, ಮುಖ ನೋಡಿ ಮಣೆ ಹಾಕ್ತಾರೆ. ಅದು ಆ ಥರ ಆಗಬಾರ್ದು. ಕಾಮನ್ ಜನರು ಕೂಡ ಬಂದ್ಬಿಟ್ಟು ಯಾವುದೇ ಒಂದು ಬರ್ಡನ್ ಇರಬಾರ್ದು ಇನ್ಶೂರೆನ್ಸ್ ತೊಗೊಂಡವ್ರಿಗೆ. ಹೋದರೆ ಆರಾಮಾಗಿ ಹೋಗೋ ಫಸ್ಟೇ ಅವರು ಪ್ರೆಷರ್ನಲ್ಲಿರ್ತಾರೆ, ಟೆನ್ಷನಲ್ಲಿರ್ತಾರೆ, ರೋಗಿಯಾಗಿರ್ತಾರೆ ಅಥವಾ ಸಂಬಂಧಿಕರು ಎಲ್ಲರೂ ಬಂದ್ಬಿಟ್ಟು ಪ್ರೆಷರ್ನಲ್ಲಿರ್ತಾರೆ. ಆವಾಗ ಬಂದ್ಬಿಟ್ಟು ಇನ್ಶೂರೆನ್ಸ್ ಎತ್ಕೊಂಡು ಕೊಟ್ಟವಾಗ ಇನ್ಶೂರೆನ್ಸ್ ನಡೆಯೋಲ್ಲ, ಇನ್ಶೂರೆನ್ಸ್ ನಿಮ್ಮದು ಇಲ್ಲಿ ಕ್ಲೇಮ್ ಆಗಲ್ಲ ಅನ್ನೋವಾಗ ಅವ್ರಿಗೆ ಇನ್ನೊಂದು ದೊಡ್ಡ ಶಾಕು. ಅದು ಆಗಬಾರ್ದು. ಇದು ಕನ್ಸಲ್ಟ್ ಡಿಪಾರ್ಟ್ಮೆಂಟು ಮಿನಿಸ್ಟ್ರೇಟ್ಸು ಇದನ್ನ ಬಂದ್ಬಿಟ್ಟು ಕನ್ಸಲ್ಟ್ ಮಾಡಿ ಇದನ್ನ ಈ ಥರ ಎಲ್ಲ ಆಗದಿದ್ದಂಗೆ ಇದು ಈಗಲೇ ಇಮ್ಮಿಡಿಯೇಟಾಗಿ ಇದು ನೋಡಬೇಕಂತ ನಾನು ಕೇಳ್ಕೊಳ್ತೀನಿ ಸರ್ಕಾರದ ಕಡೆಯಿಂದ. ಓಕೆ, ಎಸ್, ಇದಾಗಿತ್ತು ಸುರೇಶ್ ರಾಜ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.